ದರ್ಪ ಮೆರೆದಿದ್ದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿತ್ತು. ಕೇಸ್ ಭಾಷಾ ವಿವಾದವಾಗಿ ಮಾರ್ಪಟ್ಟಿದ್ದರಿಂದ ಕುಟುಂಬಸ್ಥರು ಕೇಸ್ ವಾಪಸ್ ಪಡೆದಿದ್ರು. ಈಗ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಕುಟುಂಬಸ್ಥರಿಂದ ವಿಡಿಯೋ ಹೇಳಿಕೆ ಪಡೆದು ಬೆಳಗಾವಿ ವಿಶೇಷ ನ್ಯಾಯಾಲಯಕ್ಕೆ ಪೋಕ್ಸೋ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಈ ಬಗ್ಗೆ ವರದಿ ಸಲ್ಲಿಸಿದ್ದಾರೆ. ಪೋಕ್ಸೋ ಕೇಸ್ ಹಿಂಪಡೆಯುವಂತೆ ಕರವೇ ಪ್ರೊಟೆಸ್ಟ್ ಮಾಡಿತ್ತು. ಕರವೇ ಪ್ರತಿಭಟನೆಯಿಂದ ಉಭಯ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗ. ಉಡುಪಿಯಲ್ಲಿ ಎಂಆರ್ಪಿ ಔಟ್ಲೆಟ್ನಲ್ಲಿ ಮದ್ಯ ಸೇವಿಸಲು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವಕಾಶ ಕೇಳಿದೆ. ಬಡವರಿಗೆ ಬಾರ್ಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಎಂಆರ್ಪಿ ಔಟ್ಲೆಟ್ ಪಕ್ಕದಲ್ಲಿ ಒಂದು ಕೌಂಟರ್ ತೆರೆಯಬೇಕು ಅಂತ, ಜೊತೆಗೆ ಫುಡ್ ಪ್ಯಾಕೆಟ್ ನೀಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿದೆ. ವೈನ್ ಶಾಪ್ನಲ್ಲಿ ಅವಕಾಶ ಕೊಡೋದಕ್ಕೆ ಸಾರ್ವಜನಿಕ ಸ್ಥಳ, ವೈನ್ ಶಾಪ್ ಸುತ್ತಮುತ್ತ ಮದ್ಯ ಸೇವನೆ ಆಗ್ತಿದೆ. ಹೀಗಾಗಿ ಶಾಪ್ ಪಕ್ಕದಲ್ಲೇ ಪಾನಿಕರ ಕೌಂಟರ್ ತೆಗೆದ್ರೆ ಸರ್ಕಾರಕ್ಕೆ ಆದಾಯ ಜಾಸ್ತಿ ಆಗುತ್ತೆ. ಪ್ರತ್ಯೇಕ ಕೌಂಟರ್ ಇದ್ರೆ ಅನುಕೂಲ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ತುಮಕೂರಿನಲ್ಲಿ ಹೈಟೆಕ್ ಕ್ರೀಡಾಂಗಣಕ್ಕೂ ಶುಲ್ಕದ ಬಿಸಿ ತಟ್ಟಿದೆ. ವಾಯು ವಿಹಾರಿಗಳ ಮೇಲೆ ಶುಲ್ಕ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಮತ್ತೊಂದೆಡೆ ಬ್ಯಾಡ್ಮಿಂಟನ್ ಆಡೋರಿಗೆ 1 ಗಂಟೆಗೆ 200 ರೂಪಾಯಿ ಶುಲ್ಕ ಹಾಕೋದಕ್ಕೆ ಚಿಂತನೆ ನಡೆಸಿದೆ. ಮಾರ್ಚ್ 1ರಿಂದ ಶುಲ್ಕದ ನಿಯಮ ಜಾರಿಗೆ ತರೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಈ ಹೈಟೆಕ್ ಕ್ರೀಡಾಂಗಣ 65 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಪರಮೇಶ್ವರ್, ಸ್ಟೇಡಿಯಂ ನಿರ್ವಹಣೆಗಾಗಿ ಕಲೆಕ್ಷನ್ ಮಾಡ್ತಾ ಇದ್ದೇವೆ ಎಂದು ಹೇಳಿದ್ದಾರೆ. ಪ್ರತಿನಿತ್ಯ ಕ್ರೀಡೆ ಪ್ರಾಕ್ಟೀಸ್ ಮಾಡೋರ ಮೇಲೆ ಶುಲ್ಕದ ಹೊರೆ ಬಿದ್ದಿದ್ದು, ವಾಕಿಂಗ್ ಬರುವ ಸಾರ್ವಜನಿಕರಿಗೂ ಕೂಡ ಸರ್ಕಾರದ ನಿರ್ಧಾರವನ್ನ ಖಂಡಿಸಿದ್ದಾರೆ. ರಾಯಚೂರಿನಲ್ಲಿ ಅರ್ಚಕರು ಮತ್ತು ಜಿಲ್ಲಾಡಳಿತದ ಮಧ್ಯೆ ಜಟಾಪಟಿ ನಡೆದಿದೆ. ಧಾರ್ಮಿಕ ದತ್ತಿ ದೇವಸ್ಥಾನದಲ್ಲಿ ಹುಂಡಿ ಅಳವಡಿಸಲು ಕಿರಿಕ್ ನಡೆದಿದ್ದು, ರಾಯಚೂರು ಜಿಲ್ಲಾಡಳಿತದ ಆದೇಶವನ್ನು ಅರ್ಚಕರು ನಿರ್ಲಕ್ಷಿಸಿದ್ದಾರೆ. ಸೂಗೂರೇಶ್ವರ ದೇವಸ್ಥಾನದಲ್ಲಿ ಹೆಚ್ಚುವರಿ ಹುಂಡಿ ಅಳವಡಿಸಲು ಡಿಸಿ ಆದೇಶ ನೀಡಿದ್ರು. ಈ ಹಿನ್ನೆಲೆ ದೇಗುಲದ ಒಳಗೆ ಇರಿಸಿದ್ದ ಹುಂಡಿಗಳನ್ನು ಅರ್ಚಕರು ಹೊರಗಿಟ್ಟು ಡಿಸಿ ಆದೇಶಕ್ಕೆ ಸೆಡ್ಡು ಹೊಡೆದಿದ್ದಾರೆ. ರಾಯಚೂರಿನಲ್ಲಿ 3 ಎ ಗ್ರೇಡ್ ದೇವಸ್ಥಾನ ಇವೆ. ದೇಗುಲಗಳಲ್ಲಿ ಹುಂಡಿ ಇಡಬಾರದು ಅಂತ ಅರ್ಚಕರು ಕಿರಿಕ್ ಮಾಡಿದ್ದು, ಜನಪ್ರತಿನಿಧಿಗಳ ಮೇಲೆ ಹುಂಡಿ ಇಡದಂತೆ ಅರ್ಚಕರಿಗೆ ಒತ್ತಡ ಹೇರಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನ ಜಮೀನು ವಿವಾದ ಸರ್ಕಾರಕ್ಕೆ ತಲೆನೋವು ತಂದಿದೆ. ಸುಪ್ರೀಂ ಕೋರ್ಟ್ 3 ಕೋಟಿಯ 400 ರೂಪಾಯಿ ನೀಡೋದಕ್ಕೆ ಸೂಚನೆ ನೀಡಿದ್ದು, ಇದು ಸಂಕಷ್ಟ ಉಂಟು ಮಾಡಿದೆ. ರಸ್ತೆ ಅಭಿವೃದ್ಧಿಯಾಗಿ ಜಾಗ ಬೇಕು, ಹೀಗಾಗಿ ರಾಜಮನೆತನಕ್ಕೆ ಸರ್ಕಾರಿ ಮನವಿ ಮಾಡಿತ್ತು. ಆದರೆ ರಾಜಮನೆತನ ನಮಗೆ 3,400 ಕೋಟಿ ನೀಡಬೇಕು ಅಂತ ಮನವಿ ಮಾಡಿತ್ತು. ಆದರೆ ಸರ್ಕಾರ ಇದಕ್ಕೆ ಒಪ್ಪಿರಲಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ರು. ಇನ್ನು ಗೌರ್ಮೆಂಟ್ ಕೂಡ ಸುಗ್ರೀವಾಜ್ಞೆ ಮೂಲಕ ಭೂಮಿ ವಶಕ್ಕೆ ಮುಂದಾಗಿತ್ತು. ನಿನ್ನೆ ವಾದ ಪ್ರತಿವಾದ ಆಲಿಸಿದ ಸುಪ್ರೀಂ ಕೋರ್ಟ್ 1 ವಾರದ ಬಳಿಗೆ ಟಿಡಿಆರ್ ಪ್ರಮಾಣ ಪತ್ರಗಳನ್ನು ಠೇವಣಿ ಇಡಲು ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅಲ್ಲದೆ ಸರ್ಕಾರದ ನಿಲುವು ಏಕರೂಪವಾಗಿಲ್ಲ, ಆಗಾಗ್ಗೆ ನಿಲುವು ಬದಲಿಸ್ತಾ ಇದೆ ಅಂತ ನ್ಯಾಯಪೀಠ ಅಸಮಾಧಾನ ವ್ಯಕ್ತಪಡಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.